ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಶನಿವಾರ ದಿವಸ ಲೈವ್ನಲ್ಲಿ ಭಾಳಷ್ಟು ಜನ ಕಾಲ್ ಮಾಡಿ ನಮಗೆ ಬಾಡಿ ಪೇನು, ಮಂಡಿ ಪೇನು, ಸೊಂಟ ಪೇನು, ತೊಡೆ ಪೇನು, ಪಾದದ ಮೇಲೆ ನೋವು, ಜುಮ್ ಇಟ್ಕೊಳ್ಳೋದು, ನೋವು, ಎಳೆತ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ದಿನ ಈ ಥರ ನರಳೋರಿಗೆ ಎಷ್ಟೇ ಔಷಧಿ ಕೊಟ್ಟರೂ ಸಾಕಾಗೋದಿಲ್ಲ. ಔಷಧಿ ತೊಗೊಂಡಾಗ ಗುಣ ಆಗ್ತದೆ, ಸ್ವಲ್ಪ ಉಪಶಮನ ಆಗುತ್ತೆ. ಔಷಧಿ ನಿಲ್ಲಿಸ್ಬಿಟ್ರೆ ಮತ್ತೆ ಅದು ಪುನಃ ಶುರುವಾಗ್ಬಿಡ್ತದೆ. ಈ ರೀತಿ ಈ ಮ್ಯಾಜಿಕ್ ಮಾಡುವಂಥ ರೋಗಗಳಿಗೆ ಔಷಧಿಗಳೇ ಅಡ್ಜಸ್ಟ್ ಆಗ್ತಿಲ್ಲ. ನಮಗೆ ಪಾಪಗಳು ಏನೋ ಕೆಟ್ಟ ಪಾಪಗಳಾಗಿದ್ದರೆ ಔಷಧಿ ಗುಣ ಆಗುತ್ತೆ. ಶಾಪಗಳಿತ್ತು ಅಂದರೆ ಔಷಧಿಗೂ ಗುಣ ಆಗಲ್ಲ. ಅದಕ್ಕೆಲ್ಲ ಪ್ರಾಶ್ಚಿತ್ಯ ಮಾಡ್ಕೋ, ಹೋಮ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ದಾನ ಮಾಡಬೇಕು. ಯಾವುದೋ ಒಂದು ರೂಪದಲ್ಲಿ ಶಾಪವನ್ನು ನಿವಾರಣೆ ಮಾಡ್ಕೋಬೋದು. ಪಾಪಕರ್ಮಗಳು ಜಾಸ್ತಿ ಇದ್ದಾಗ ಬೈಯೋದು, ಒಡೆಯೋದು, ಕೂಗೋದು, ಅಸೂಯೆ ಪಡೋದು, ಹೊಟ್ಟೆ ಕಿಚ್ಚು ಪಡೋದು, ಈ ಥರದ್ದೆಲ್ಲ ಮಾಡಿದಾಗ ಪಾಪಗಳು ಸೃಷ್ಟಿ ಆಗ್ತದೆ. ಅವಾಗ ಬಾಡಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ, ಬಾಡಿ ತೂಕ ಆಯಿತು, ಬಾಡಿಲೆಲ್ಲ ನೋವು, ಯಾವ್ಯಾವ ಜಾಗದಲ್ಲಿ ಆ ಅಸೂಯೆ ದುರಾಂಕಾರ ಸ್ಟೋರ್ ಆಗಿರ್ತೋ ಆ ಜಾಗದಲ್ಲೆಲ್ಲ ಊತ ಬರ್ತದೆ. ಸೂರ್ಯನ ಬೆಳಕು ಕಮ್ಮಿ ಆದಾಗ ಉರಿ ಜಾಸ್ತಿ ಆಗುತ್ತೆ, ಸೂರ್ಯನ ಬೆಳಕಿದ್ದಾಗ ಉರಿಯೋದಿಲ್ಲ. ಪಾದ ಉರಿ ಅಂತಾರೆ, ಮಂಡಿ ನೋವು, ಮಂಡಿ ಉರಿ, ತೊಡೆ ಎಲ್ಲ ಉರಿತಾ ಇದೆ, ಸೊಂಟದಿಂದ ಕೆಳಗೆ ಪೂರ್ತಿ ಉರಿ, ಇನ್ಫ್ಲಮೇಷನ್, ಸ್ವೆಲ್ಲಿಂಗ್, ಊತ, ಪೇಯ್ನ್, ನೋವು. ಪೇಯ್ನ್ ಅಂದರೆ ನೋವು, ಇನ್ಫ್ಲಮೇಷನ್ ಅಂದರೆ ಊತ, ಬರ್ನಿಂಗ್ ಸೆನ್ಸೇಷನ್ನು, ಸ್ವೆಲ್ಲಿಂಗ್ ಅಂದರೆ ಊತ. ಇನ್ಫ್ಲಮೇಷನ್ ಅಂದೇನು? ಕಾಲು ಉರಿ, ಪಾದ ಉರಿ, ಮಂಡಿ ಉರಿ, ತೊಡೆ ಉರಿ, ಉರಿ 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 ಏನೋ ಬಾಡಿಲ್ಲ ಕರೆದಂಗೆ ಆಗುತ್ತೆ ಅಂತಾರೆ. ಅದಕ್ಕೆ ಇನ್ಫ್ಲಮೇಷನ್ ಅಂತಾರೆ. ಊದ್ಕೊಂಡ್ಬಿಡ್ತದೆ, ಅದಕ್ಕೆ ಸ್ವೆಲ್ಲಿಂಗ್ ಅಂತಾರೆ. ಈ ಮೂರು ಇರ್ತದೆ. ಕೆಲವರಿಗೆ ಪೇಯ್ನು ಇರ್ತದೆ, ಊದ್ಕೊಳ್ಳುತ್ತೆ, ಉರಿತದೆ. ಕೆಲವರಿಗೆ ಪೇಯ್ನ್ ಇದೆ, ಊತ ಇಲ್ಲ. ಎಲ್ಲೋ ಒಂಥರ ಪೇಯ್ನ್ ಒಳಗೆ ಹಿಂಸೆ ಕೊಡ್ತಿರ್ತದೆ, ಊತ ಇಲ್ಲ, ಉರಿ ಇಲ್ಲ. ಕೆಲವರಿಗೆ ಊತನೂ ಇರ್ತದೆ, ಉರಿನೂ ಇರ್ತದೆ, ಆದರೆ ಪೇಯ್ನ್ ಇಲ್ಲ. ಈ ಥರ ದೋಷ ಇದ್ದಾಗ ಮೆಡಿಷನ್ಸ್ಗೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ, ಅಲೋಪತಿ, ಯುನಾನಿ, ನಾಟಿ ಔಷಧಿ, ಮನೆಮದ್ದು, ಯಾವುದೋ ಒಂದು ಉಪಶಮನ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಮಾರ್ಗ ಹುಡ್ಕೊಂಡು ಹೋಗ್ಬಿಡ್ತೀವಿ. ಮೊನ್ನೆ ಸಂಚಿಕೆಯಲ್ಲಿ ಸಪ್ತಸ್ವರಗಳು, 7 ಸ್ವರಗಳಿವೆ. ಸ, ರಿ, ಗ, ಮ, ಪ, ದ, ನಿ. ಸ, ರಿ, ಗ, ಮ, ಪ, ದ, ನಿ ಈ 7 ಅಕ್ಷರಗಳು ಮನುಷ್ಯನಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳ ಕ್ಯೂರ್ ಮಾಡಿಬಿಡ್ತದಂತೆ. ಸ್ವರ, ನೋಟ್, ಇವು ಎಲ್ಲಿ ಕೂತ್ಕೊಳ್ಳುತ್ತೆ ಈ ಸ್ವರಗಳು ಅಂದಾಗ ನಮ್ಮ ಶರೀರದ ಬೆನ್ನುಮೂಳೆ ಹಿಂದುಗಡೆ ಆ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದು ಡೈರೆಕ್ಟಾಗಿ ಸೆಂಟ್ರಲ್ ನರ್ವ್ ಸಿಸ್ಟಮ್ಗೆ ಕನೆಕ್ಟ್ ಆಗುತ್ತೆ. ಬೆನ್ನುಮೂಳೆ ಮತ್ತು ಬ್ರೈನ್ ಎರಡೂ ಸೇರಿದ್ರೆ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತ ಕರೀತಾರೆ. ಈ ಸ್ಪೈನಲ್ ಕಾರ್ಡ್ನ ಅಂದರೆ ಒಂದು ಬೆನ್ನುರಿ, ಅದರೊಳಗಡೆ 7 ಚಕ್ರಗಳು ತೂಕ ಹಾಕಿದ್ದಾನೆ ಭಗವಂತ. ಆದರೆ ಕಣ್ಣು ಕಾಣಲ್ಲ, ನಮಗೆ ಅನುಭವಿಸ್ಬೋದು, ಫೀಲ್ ಮಾಡ್ಕೋಬೋದು. ಯಾವಾಗ ಆ 7 ಚಕ್ರಗಳು ನಮ್ಮ ಕಣ್ಣು ಕಾಣ್ತಿಲ್ಲ, ಅದು ಬಾಡಿ ಒಳಗೆ ವರ್ಕ್ ಆಗ್ತಿದೆ. ಕಣ್ಣಲ್ಲಿ ನೋಡೋದು, ಮುಟ್ಟೋದಕ್ಕೆ ಫಿಸಿಕಲ್ ಅಂತಾರೆ, ಭೌತಿಕ ಅಂತಾರೆ. ಕಣ್ಣಿಗೆ ಕಾಣಲ್ಲ, ಅದು ಸೂಕ್ಷ್ಮ ಶರೀರದಲ್ಲಿ ಇರ್ತದೆ. ಸೂಕ್ಷ್ಮ ಶರೀರದಲ್ಲಿ ಕಣ್ಣು ಕಾಣದೇ ಇರೋಂಥದ್ದು ಇರ್ತದೆ. ಅದರ ಅನುಭವ ಆಗ್ತಿರ್ತದೆ. ಚಳಿ ನಮ್ಗೆ ಗೊತ್ತಾಗಲ್ಲ, ಅದರ ಅನುಭವ ಆಗ್ತದೆ. ಬಿಸಿ ಗೊತ್ತಾಗಲ್ಲ, ಅನುಭವ ಆಗ್ತದೆ. ಕೆರೆತ ಗೊತ್ತಾಗಲ್ಲ, ಕೆರ್ಕೋತಾ ಇರ್ತೀವಿ. ಹೀಗೆ ಇದೆಲ್ಲ ಎಲ್ಲಿ ನಡೀತಾ ಇದೆ? ಸೂಕ್ಷ್ಮ ಶರೀರದಲ್ಲಿ ನಡೀತಾ ಇದೆ. ಯಾತಕ್ಕೆ ಕೆರ್ಕೋತಾ ಇದ್ದೀವಿ, ಯಾತಕ್ಕೆ ಉರಿತಾ ಇದೆ, ಯಾತಕ್ಕೆ ಊದ್ಕೊಂಡ್ಬಿಟ್ಟಿದೆ, ಇಷ್ಟಪ್ಪ ಊದ್ಕೊಂಡಿದೆ ಅನ್ನೋ ಕಾರಣ ಶರೀರದಲ್ಲಿ ಇರ್ತದೆ. ಕಾಸಲ್ ಬಾಡಿನಲ್ಲಿ ಇರ್ತದೆ. ಫಿಸಿಕಲ್ ಬಾಡಿ ಅನುಭವಿಸುತ್ತೆ ನೋವು, ಉರಿ, ಊತ, ಫಿಸಿಕಲ್ ಬಾಡಿ. ಸೂಕ್ಷ್ಮ ಶರೀರ ನೋವು, ಉರಿ, ಊತ, ಕೆರೆತ ಇವೆಲ್ಲ ಉತ್ಪತ್ತಿ ಮಾಡ್ತದೆ. ಅದು ಕಣ್ಣು ಕಾಣಲ್ಲ. ಕಾರಣ ಶರೀರದಲ್ಲಿ ಅದಕ್ಕೊಂದು ಕಾರಣ ಇರ್ತದೆ. ಯಾಕೆ ಕೂತ್ಕೊಳ್ತು, ಯಾಕೆ ಉರಿತಾ ಇದೆ, ಯಾಕೆ ನೋವು ಕೊಡ್ತಿದೆ, ಯಾವ ಕರ್ಮಕ್ಕೋಸ್ಕರ ಈ ಕಾಯಿಲೆ ಬಂತು, ಏನು ತಪ್ಪು ಮಾಡೋದಕ್ಕೆ ಈ ಶಿಕ್ಷೆ ನಾನು ಅನುಭವಿಸ್ತಾ ಇದ್ದೀನಿ ರೋಗದ ಮುಖಾಂತರ, ಏನೇನು ಮಾಡಿದ್ದಕ್ಕೆ ನನಗೆ ಈ ರೀತಿ ಊತ, ಉರಿ, ನೋವು 3 ಸೇರ್ಕೊಂಡ್ಬಿಟ್ಟಿದೆ ಅನ್ನೋ ರೀಸನ್ನು ಕಾರಣ ಶರೀರದಲ್ಲಿ ಇರ್ತದಂತೆ, ಕಾಸಲ್ ಬಾಡಿನಲ್ಲಿ. ಆ ಕಾಸಲ್ ಬಾಡಿನೇ ಆತ್ಮ ಅಂತ ಕರೀತಾರೆ.
ಇದೆಲ್ಲ ದೋಷಗಳು ನೋಡಿ. 50ನೇ ವಯಸ್ಸಲ್ಲಿರಲಿಲ್ಲ, 52 ವಯಸ್ಸಾಯ್ತು ಇರಲಿಲ್ಲ, 53ಕ್ಕೆ ಕಾಲೆಲ್ಲ ಊತ ಬಂತು, 54ನೇ ವಯಸ್ಸಿಗೆ ಊತ ಜೊತೆಗೆ ಉರಿ ಶುರುವಾಯಿತು, 55ನೇ ವರ್ಷಕ್ಕೆ ಏನು ಸಿಕ್ಕಾಬಟ್ಟೆ ಪೇಯ್ನು, ಆರ್ಥರೈಟಿಸ್ ಅಂದರು, ಔಷಧಿ ತೊಗೊಂಡೆ, ರೊಮಟೆಡ್ ಆರ್ಥರೈಟಿಸ್ ಅಂದರು, ಔಷಧಿ ತೊಗೊಂಡೆ, ಎಲ್ಲ ಥರ ಔಷಧಿ ತೊಗೊಂಡೆ, ನರಳ್ತಾ ಇದ್ದೀನಿ, ಆದರೆ ವಾಸಿ ಆಗ್ತಿಲ್ಲ. ಆದರೆ ಕಾಸಲ್ ಬಾಡಿಯಲ್ಲಿ ಏನೋ ಕರ್ಮ ಇದೆ ನನ್ನಲ್ಲಿ. ಆ ಕರ್ಮಕ್ಕೆ ನಾನು ಪರಿಹಾರ ಮಾಡಲಿಲ್ಲ, ಔಷಧಿಗಳಿಗೆ ಹೋಗ್ಬಿಟ್ಟೆ. ಆಯುರ್ವೇದ, ಇಂಗ್ಲೀಷ್ ಮೆಡಿಷನ್ನು, ಹೋಮಿಯೋಪತಿ, ಅಲೋಪತಿ ಎಂಥದ್ದೋ ಔಷಧಿಗೆ ಹೋದೆ. ಆದರೆ ಜಪ ಮಾಡೋದು, ತಪ ಮಾಡೋದು ಏನೂ ಮಾಡಲಿಲ್ಲ. ಆದ್ದರಿಂದ ರೋಗ ಕ್ಯೂರ್ ಆಗಲಿಲ್ಲ, ಖರ್ಚು ಮಾಡೋದು ಕಮ್ಮಿ ಆಗಲಿಲ್ಲ. ಆದ್ದರಿಂದ ಔಷಧಿ ಇಲ್ದೇನೆ, ಟಾನಿಕ್ ಇಂಜೆಕ್ಷನ್ ಇಲ್ದೇನೆ, ಪ್ರಕೃತಿಯಲ್ಲಿ ಉತ್ಪತ್ತಿ ಆದಂಥ ಸ್ವರಗಳು, ಧ್ವನಿ ತರಂಗಗಳನ್ನು, ಸಪ್ತಸ್ವರಗಳನ್ನು ಮಾಡಿದ್ರು. ಆ ಸಪ್ತಸ್ವರಗಳು ಒಬ್ಬೊಬ್ಬ ಋಷಿಗಳನ್ನು ಅಡಾಪ್ಟ್ ಮಾಡಿದ್ರು, ಲೀಡರ್ ಮಾಡಿದ್ರು. ವಶಿಷ್ಠ ಮಹರ್ಷಿಗಳು, ರೀ ಭಾರದ್ವಾಜ ಶ್ರೀಗಳು, ರೀಗೆ ಶುಕ್ರಗ್ರಹ, ಸಾಗೆ ಶನಿಗ್ರಹ, ಸಾ ಹೆಂಗೆ ಬಂತು ಆನೆ ಶಬ್ದದಿಂದ, ರೀ ಹೆಂಗೆ ಬಂತು ಹಸು ಕರುವನ್ನು ಡೆಲಿವರಿ ಮಾಡುವಾಗ, ಕರುನ ಹೊರಗೆ ಹಾಕುವಾಗ ಬರುವಂಥ ಶಬ್ದ ರೀ. ಶುದ್ಧ ಋಷಭ, ಚತುಶ್ರುತಿ ಋಷಭ, ಷಶ್ರುತಿ ಋಷಭ. ಷಟ್ ಅಂದರೆ 6, ಚತುರ್ ಅಂದರೆ 4. ಆ ಒಂದು ಎಳೆತ, ಆ ಒಂದು ವೈಬ್ರೇಷನ್ಗೆ ಒಂದೊಂದು ಹೆಸರಿಟ್ರು. ಪ್ರಾಣಿ ಪಶು ಪಕ್ಷಿಗಳಿಂದ ಬಂದಂಥ ಶಬ್ದದ ಅಲೆಗಳನ್ನು ಸಪ್ತಸ್ವರ ಅಂತ ಮಾಡಿದ್ರು. ಆ ಒಂದೊಂದು ಸೌಂಡ್ ವೈಬ್ರೇಷನ್ನು ನಮ್ಮ ಸಪ್ತಚಕ್ರಗಳಿಗೆ ಅಳವಡಿಸ್ಬಿಟ್ರು. ಆದ್ದರಿಂದ ಸ್ವರಗಳಿಂದ, ನೋಟ್ಸಿಂದ ನಮ್ಮ ಶರೀರದಕ್ಕಂಥ ದುಃಖದಲ್ಲಿ ಬಂದಂಥ ನೋವು, ಅಸೂಯೆಯಿಂದ ಬಂದಂಥ ರೋಗಗಳು, ಅಹಂಕಾರದಿಂದ ಬಂದಂಥ ನೋವುಗಳು, ಕಾಮದ ಆಸೆಯಿಂದ ಬಂದಂಥ ರೋಗಗಳು, ಮೋಸ ಮಾಡೋದ್ರಿಂದ ಬಂದಂಥದ್ದು, ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ ಈ ಅರಿಷಡ್ವರ್ಗಳಿಂದ ಬಂದಂಥ ಬ್ಲಾಕೇಜಸನ್ನು ಶಬ್ದದ ಮೂಲಕ, ಸಂಗೀತದ ಸ್ವರಗಳ ಮೂಲಕ ನಿವಾರಣೆ ಮಾಡ್ಬೋದು ಅಂತೇಳಿ ಸ್ವರ ಸಂಹಿತೆಯಲ್ಲಿ ಹೇಳ್ತಾರೆ. ಭರತ ಮುನಿಗಳು ಭರತನಾಟ್ಯದ ನೃತ್ಯವನ್ನು ತಂದಂಥವನು ಭೂಲೋಕಕ್ಕೆ ಮೂಲ ಪುರುಷ ಭರತ ಮುನಿ, ಒಬ್ಬ ಸನ್ಯಾಸಿ ಮುನಿ. ಅವರು ಡ್ಯಾನ್ಸನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡೋದು. ಅವರು ಈ ಭರತಮುನಿ ನಾಟ್ಯ ದರ್ಶನದಲ್ಲಿ ನಾಟ್ಯ ದರ್ಪಣ ಅಂತ ಒಂದು ಬರ್ತದೆ, ಅದರಲ್ಲಿ ಸಪ್ತಸ್ವರಗಳ ಬಗ್ಗೆ ಮಾತಾಡ್ತಾರೆ. ಆ ಸಪ್ತಸ್ವರ 7 ಸ್ವರಗಳ ಯಾವ ರೀತಿ ಬಾಡಿಯಲ್ಲಿ ವಿಷವನ್ನು ತೆಗೆದಾಕತ್ತೆ, ಟಾಕ್ಸಿನನ್ನು ತೆಗೆಯುತ್ತೆ, ಹೇಗೆ ಬಾಡಿನ ಡಿಟಾಕ್ಸಿಫಿಕೇಷನ್ ಮಾಡ್ತದೆ ಅನ್ನೋ ವಿಚಾರನ ಅದರಲ್ಲಿ ವರ್ಣನೆ ಮಾಡ್ತಾರೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಗಾ ಅಂತ ಸಪ್ತಸ್ವರ ಒಂದರಲ್ಲಿ ಬಂತು. 3ನೇ ಸ್ವರ, 7 ಸ್ವರಗಳಲ್ಲಿ ಗಾ, ಅದಕ್ಕೆ ಗಾಂಧಾರ ಅಂತ ಕರೀತಾರೆ. ಮೂಲಾಧಾರ ಚಕ್ರ ಅಂದರೆ ನಮ್ಮ ಗುದದ್ವಾರದಿಂದ ಒಂದು 3-4 ಇಂಚ್ ಮೇಲ್ಗಡೆ ಒಂದು ಚಕ್ರ ಇದೆ, ಕಾಣಲ್ಲದು, ಸೂಕ್ಷ್ಮ ಶರೀರ ಇದೆ, ಅದಕ್ಕೆ ಲಮ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ವಶಿಷ್ಠ ಮುನಿಗಳು ಆ ಸಪ್ತರ್ಷಿ ವೈಬ್ರೇಷನ್ ಅದರಿದೆ. ಅಲ್ಲಿಗೆ ಸಾ, ಆ ಲಮ್ಮನೊಳಗೆ ಸಾನೋ ಅಕ್ಷರ ಸೇರಿಕೊಂಡಿದೆ. ಅದಕ್ಕೆ ಆ ಪ್ರಾಣಿ ಯಾವುದು? ಗಜ. ಸ್ವಾಧಿಷ್ಠಾನ ಚಕ್ರ ನಮ್ಮ ಜೆನಿಟಲ್ ಪಾರ್ಟ್ ಮೇಲೆ, ಒಕ್ಲಿಂದ ಕೆಳಗೆ, ಒಕ್ಲು ನಾವೆಲ್ ಸೆಂಟ್ರಿಂದ ಕೆಳಗೆ, ನಮ್ಮ ಗುಪ್ತ ಜನಾಂಗದ ಮೇಲೆ, ಅಂದರೆ ಒಂದು ಮೂಲಾಧಾರ ಚಕ್ರ ಒಂದು 5-6 ಇಂಚಲ್ಲಿ ಒಂದು ಚಕ್ರ ಇದೆ, ಅದಕ್ಕೆ ಸ್ವಾಧಿಷ್ಠಾನ ಚಕ್ರ ಅಂತ. ಅದರಲ್ಲಿ ಮೂತ್ರ, ವೀರ್ಯ, ಸಂತಾನೋತ್ಪತ್ತಿ ಇವೆಲ್ಲ ಮಾಡುವಂಥ ಚಕ್ರ. ಅದರಲ್ಲಿ ಹೆಂಗಸಿಗೆ PCOD, PCOS ಪ್ರಾಬ್ಲಮ್ಮು, ಜೆಂಟ್ಸ್ಗೆ ಪ್ರೋಸ್ಟೇಟ್ ಗ್ಲ್ಯಾಂಡು, ಆಮೇಲೆ ನಪುಂಸಕತೆ, ಸ್ಪರ್ಮು ಸರಿಯಾಗಿ ಉತ್ಪತ್ತಿ ಆಗಲ್ಲ, pH ವ್ಯಾಲ್ಯೂ ಕಮ್ಮಿ ಇರ್ತದೆ, ಮಾರ್ಪಾಲಜಿ, ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮು, ಶೇಪ್ ಆಫ್ ದಿ ಸ್ಪರ್ಮ್ ಎಲ್ಲ ಏರುಪೇರಾಗೋದು, ಅದೆಲ್ಲ ಸ್ವಾಧಿಷ್ಠಾನ ಚಕ್ರದಿಂದ. ಅದಕ್ಕೆ ನಾವು ರೀ ಹೇಳಬೇಕು ಶಬ್ದದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಭಾರದ್ವಾಜ ಋಷಿಗಳು ಅದಕ್ಕೆ ಮೂಲ ಪುರುಷರು, ಮತ್ತು ಶುಕ್ರಗ್ರಹ ಅದಕ್ಕೆ ಅಧಿಪತಿ. ಈಗ ನಾನು ಹೇಳ್ತಾ ಇರೋದು ಗಾ, ಸ ರೇ ಗಾ ಅಂತಂದಾಗ 2 ವೆರೈಟಿ ಗಾ ಇದೆ ಸಂಗೀತದಲ್ಲಿ. ಒಂದು ಸಾಧಾರಣ ಗಾಂಧಾರ, ಒಂದು ಶುದ್ಧ ಗಾಂಧಾರ ಅಂತ. ಶುದ್ಧ ಗಾಂಧಾರ ಗ ಗ ಗ ಗ ಗ ಗ ಗ ಗ ಅಂತ ಹೇಳ್ತೀವಿ ನಾವು. ಇದು ಗಾ ಅಂದಾಗ ಮಣಿಪುರ ಚಕ್ರದಲ್ಲಿ ವೈಬ್ರೇಷನ್ ಆಗುತ್ತೆ. ಮಣಿಪುರ ಚಕ್ರ ಅಂದರೆ ಏನು? ನಾವು ತಿಂದಂಥ ಆಹಾರ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಬೇಕಾದಂಥ ಪ್ರೋಟೀನ್ಸು, ವೈಟಮಿನ್ಸು, ಕೆಮಿಕಲ್ಸ್ನ ಇಟ್ಕೊಂಡು ಬೇಡದವ್ರನ್ನೆಲ್ಲ ತೆಗೆದು ಸ್ವಾಧಿಷ್ಠಾನ ಚಕ್ರಕ್ಕೆ ಹಾಕಿಬಿಡುತ್ತೆ. ಸ್ವಾಧಿಷ್ಠಾನ ಚಕ್ರದಿಂದ ತೊಗೊಂಡೋಗಿ ಮೂಲಾಧಾರ ಚಕ್ರಕ್ಕಾಗಿ, ಮೂಲದ್ವಾರದಿಂದ
ಮಲ ಈಚೆ ಬರುತ್ತೆ, ಸ್ವಾದಿಷ್ಠಾನ ಚಕ್ರದಿಂದ ಮೂತ್ರ ವಿಸರ್ಜನೆ ಆಗುತ್ತೆ. ನೋಡಿ ಎಂಥ ಸಿಸ್ಟಮ್ ಇಟ್ಟಿದ್ದಾನೆ ಭಗವಂತ. ದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ, ಪಚನ ಕ್ರಿಯೆ. ಬೇಡದೇ ಇರೋ ವಸ್ತು, ಕಲ್ಲು ಮಣ್ಣು ಕೂದಲು ಊಟದಲ್ಲಿ ಹೋಗಿರ್ತದೆ, ನಮಗೆ ಬೇಡದೇವ್ರದೆಲ್ಲ ತೊಗೊಂಡೋಗಿ ಸ್ವಾದಿಷ್ಠಾನ ಚಕ್ರಕ್ಕಾಗತ್ತೆ, ಅಲ್ಲಿಂದ ಹೋಗಿ ಮೂಲಾಧಾರ ಚಕ್ರಕ್ಕೆ ಬಂದುಬಿಡ್ತದೆ. ಡಿಸ್ಚಾರ್ಜ್, ಡ್ರೈನೇಜ್, ಮೂತ್ರ ಎಲ್ಲ ಗುಪ್ತಜನಾಂಗದಿಂದ ಮಲ ಎಲ್ಲ ಗುದದ್ವಾರದಿಂದ ಕಳಿಸುವಂಥ ಶಕ್ತಿ ಗ ಗ ಗ. ಶುದ್ಧ ಗಾಂಧಾರ, ಸಾಧಾರಣ ಗಾಂಧಾರ. ಸಾಧಾರಣ ಗಾಂಧಾರ, ಶುದ್ಧ ಗಾಂಧಾರದಲ್ಲಿ ಶುದ್ಧ ಕ್ರಿಯೆ ಆಗ್ತದೆ, ಬೇಡದೇ ಇರೋದನ್ನೆಲ್ಲ ತೆಗೆದು ಹಾಕಿರ್ತದೆ, ಬೇಕಾಗಿರೋದನ್ನೆಲ್ಲ ಎಳ್ಕೊಳ್ಳುತ್ತೆ. ಶುದ್ಧವಾದದ್ದು ಪ್ರೋಟೀನ್ಸು, ವೈಟಮಿನ್ಸು, ಮಿನರಲ್ಸು ಎಲ್ಲ ಎಳ್ಕೊಳ್ಳುತ್ತೆ. ಶುದ್ಧ ಗಾಂಧಾರ ಗ ಗ ಗ. ಸಾಧಾರಣ ಗಾಂಧಾರ ಅಸಾಧ್ಯವಾದದ್ದು, ಬೇಡದಿರೋದಲ್ಲ, ಡಸ್ಟನ್ನೆಲ್ಲ ಹೊರಗೆ ಹಾಕ್ಬಿಡುತ್ತೆ. ಆದ್ದರಿಂದ ಗ ಗ. ಈ ಗ ಅನ್ನೋ ಶಬ್ದ ಹೆಂಗೆ ಬಂತು ಅಂದರೆ, ಒಂದು ಆಡು, ಆಡು ಮೇಕೆ ಕುರಿ ಆಡು ಅಂತೀವಲ್ಲ, ಆ ಆಡು ಅನ್ನೋ ಪ್ರಾಣಿ, ಆ ಆಡು ಅನ್ನೋ ಪ್ರಾಣಿ ಬರೋ ಒಂದು ಶಬ್ದ ಗ. ಸ ಆನೆ, ರೀ 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 ಋಷಭ, ಅದು ಹಸು ಕರುವನ್ನು ಹಾಕುವಾಗ ಮಾಡುವಂಥ ಶಬ್ದ. ಈ ಗ ಗ ಗ ಅಂದಾಗ ಏನಾಗುತ್ತೆ, ಗಾಂಧ, ಇದು ಆಡು, ಆಡು ಮೇಕೆ ಎಲ್ಲ ಹೇಳ್ತೀವಲ್ಲ, ಆಡು. ಎಷ್ಟೋ ಜನ ಆಡು ತಿಂತಾರೆ, ಆಡಿನ ಮಾಂಸ ಅಂದರೆ ಭಾಳ ಪ್ರಿಯ ಅವ್ರಿಗೆ. ಆ ಆಡಿನ ಶಬ್ದ, ಆಡಿನ ಆ ಪ್ರಾಣಿಯಿಂದ ಬರುವಂಥ ಶಬ್ದ ಗ ಗ ಗ ಅಂತ ಹೇಳ್ತೀವಿ ನಾವು. ಈ ಗಾಂಧಾರ ಏನಾಗುತ್ತೆ, ಒಳಗಡೆ ಸ್ಟಮಕ್ಕನ್ನು ಮತ್ತು ಪ್ಯಾಂಕ್ರಿಯಾಸ್ ಅಂದರೆ ಡಯಾಬಿಟೀಸನ್ನು ಸೃಷ್ಟಿ ಮಾಡೋದು. ಪ್ಯಾಂಕ್ರಿಯಾಸ್ ಒಂದು ಎಂಡೋಕ್ರೈನ್ ಸಿಸ್ಟಮು, ಅದು ಇನ್ಸುಲಿನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಸ್ಮಾಲ್ ಮಾಂಸದ ಮುದ್ದೆ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇನೋ ಹೆಚ್ಚಿಗೆ ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡಿದ್ರೆ ಡಯಾಬಿಟಿಕ್ ಆಗಿಬಿಡ್ತೀವಿ. ಗ ಅಂದರೆ ಡಯಾಬಿಟೀಸ್ ನಾರ್ಮಲ್ ಬರ್ತದೆ. ಗಾಲ್ ಬ್ಲ್ಯಾಡರ್ ಒಂದು ಸಣ್ಣ ಅಂಗ, ಅದು ಬೇವಿನಲ್ಲಿ ಟೈಪಲ್ಲಿದೆ, ಅಲ್ಲಿ ಸ್ಟೋನ್ ಬೆಳ್ಕೊಂಬಿಡ್ತದೆ. ಗಾಲ್ ಬ್ಲ್ಯಾಡರ್ ಸ್ಟೋನ್ ಬಂದರೆ ಇವತ್ತು ದಿವಸ ಅದಕ್ಕೆ ಮೆಡಿಷನ್ ಇಲ್ಲ, ಕಟ್ ಮಾಡಿಬಿಟ್ಟು ಬಿಸಾಕ್ಬಿಡ್ತಾರೆ. ಗಾಲ್ ಬ್ಲ್ಯಾಡರ್ನೇ ಆಪ್ರೇಷನ್ ಮಾಡಿ ಬಿಸಾಕ್ಬಿಡ್ತಾರೆ. ಆ ಗಾಲ್ ಬ್ಲ್ಯಾಡರಲ್ಲಿ ಕಲ್ಲು ಉತ್ಪತ್ತಿ ಆಗಬಾರ್ದು ಅಂದರೆ ಗ ಗ ಗ ಗ ಗ ಗ. ಇನ್ಸುಲಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಬೇಕು, ಮತ್ತು ಸ್ಟಮಕ್ ಚೆನ್ನಾಗಿರಬೇಕು, ಹೊಟ್ಟೆ ಉರಿ ಏನೂ ಇರಬಾರ್ದು. ಆದ್ದರಿಂದ ಈ ಜಾಗಕ್ಕೆ ಮಣಿಪುರ ಚಕ್ರ ಅಂತಾರೆ. ಏನಂತಾರೆ? ಮಣಿಪುರ ಚಕ್ರ. ಅದಕ್ಕೆ ರಂ ಅನ್ನೋ ಬೀಜ ಮಂತ್ರ. ರಂ ಒಕ್ಲಿಂದ ಮೇಲೆ 3 ಇಂಚು ಮಣಿಪುರ ಚಕ್ರ ಅಂತ. ಅದರಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿ ಏನೇನು ತಿಂತೀವೋ ಏನೇನು ಕುಡಿತೀವೋ ಅದೆಲ್ಲ ತಗೊಳುತ್ತೆ. ಬೇಕಿದ್ದನ್ನು ಇಟ್ಕೊಂಡು ಬೇಡದವ್ರದೆಲ್ಲ ಬಿಸಾಕುತ್ತೆ. ಸಾಧಾರಣ ಗಾಂಧಾರ, ಶುದ್ಧ ಗಾಂಧಾರ ಶುದ್ಧಿ ಮಾಡುತ್ತೆ. ಇದಕ್ಕೆ ಅಧಿಪತಿ ಯಾರು? ಕುಜಗ್ರಹ. ಆದ್ದರಿಂದ ಮಣಿಪುರ ಚಕ್ರಕ್ಕೆ ಮಂಗಳ, ಬೆಂಕಿ, ಹೀಟು. ಅದಕ್ಕೆ ಸಪ್ತರ್ಷಿಗಳು ಯಾರು? ವಿಶ್ವಾಮಿತ್ರರು. ಆದ್ದರಿಂದ ವಿಶ್ವಾಮಿತ್ರ ಯಾರು? ಮಹಾ ಗಾಯತ್ರಿ ಮಂತ್ರನ ಆಲ್ಟ್ರು ಮಾಡಿ ಜೀವ ಕೊಟ್ಟವರು. ವಿಶ್ವಾಮಿತ್ರ ಋಷಿಗಳ ಮುಂಚೆನೇ ಗಾಯತ್ರಿ ಮಂತ್ರ ಇತ್ತು. ಆ ಗಾಯತ್ರಿ ಮಂತ್ರ ಬಗ್ಗೆ ರಿಸರ್ಚ್ ಮಾಡಿ ಛಂದಸ್ಸು, ಕೀಲಕ ಎಲ್ಲ ಬರೆದು ಆ ಗಾಯತ್ರಿ ಮಂತ್ರದ ಬಗ್ಗೆ 24 ಅಕ್ಷರಗಳ ಬಗ್ಗೆ ಭಾಳ ಸಂಶೋಧನೆ ಮಾಡಿ ಅದಕ್ಕೊಂದು ವಿಶೇಷವಾದಂಥ ಶಕ್ತಿ, ಎನರ್ಜಿನ ಕಂಡುಹಿಡಿದು ಕೊಟ್ಟಂಥ ಒಬ್ಬ ಏಕೈಕ ಸಪ್ತಋಷಿಗಳು ಒಬ್ಬರಾದಂಥವರು ವಿಶ್ವಾಮಿತ್ರರು. ಹಿಂದೆ ಅವರ ಹೆಸರು ಕೌಶಿಕ ಅಂತ ಒಬ್ಬ ರಾಜ. ಆ ಕೌಶಿಕ ರಾಜ ಒಬ್ಬ ಋಷಿ ಆಗ್ತಾನೆ ವಶಿಷ್ಠರ ಮೇಲೆ ಚಾಲೆಂಜ್ ಮಾಡಿ. ವಶಿಷ್ಠ ಹತ್ರ ಒಂದು ಕಾಮಧೇನು ಇರ್ತದೆ. ಈ ಋಷಿ ಹತ್ರ ಯಾಕಿರಬೇಕು? ನಾನೊಬ್ಬ ರಾಜ, ಕೌಶಿಕ ರಾಜ, ನನ್ನ ಹತ್ರ ಇದ್ದರೆ ಅರಮನೆಯಲ್ಲಿ ಬೇಕಾದಷ್ಟು ಸುಖ ಸಂಪದಗಳನ್ನು ಈ ಕಾಮಧೇನಿಂದ ಪಡಿಬೋದು ನಾನು ಅಂತೇಳಿ ಆ ಕಾಮಧೇನು ಕೊಡು ಅಂತ ಕೇಳಿದಾಗ ವಶಿಷ್ಠರು ಕೊಡಲ್ಲ ಅಂದ್ಬಿಡ್ತಾರೆ. ಯಾಕೆ ಕೊಡಲ್ಲ? ನೀನೊಬ್ಬ ಸನ್ಯಾಸಿ, ಕಾಡಲ್ಲಿರೋನು, ನಾನೊಬ್ಬ ರಾಜ, ಅರಮನೆಯಿರೋನು, ಇಡೀ ದೇಶಕ್ಕೆ ರಾಜ. ಆ ಹಸು ನನ್ನಲ್ಲಿತ್ತು ಅಂದರೆ, ಕಾಮಧೇನು ನನ್ನ ಹತ್ರ ಇತ್ತು ಅಂದರೆ ಎಲ್ಲನೂ ನಾನು ಜಗತ್ತಿಗೆ ಕೊಡ್ಬೋದಲ್ಲ, ಕೊಡು ಅಂತೇಳಿ ಕೊಡೋಕ್ಕಾದಾಗ ಅವ್ರ ಮೇಲೆ ತಪಸ್ ಮಾಡಿ ಯುದ್ಧ ಮಾಡಿ ಕೊನೆಗೆ ಬ್ರಹ್ಮರ್ಷಿ ಆಗ್ತಾರೆ ವಿಶ್ವಾಮಿತ್ರ. ಅಂಥ ಶಕ್ತಿ ಇರುವಂಥವರು ಮಣಿಪುರ ಚಕ್ರಕ್ಕೆ ಅಧಿಪತಿ. ಮೂಲಾಧಾರಕ್ಕೆ ವಶಿಷ್ಠರು, ಸ್ವಾಧಿಷ್ಠಾನಕ್ಕೆ ಭಾರದ್ವಾಜ ಋಷಿಗಳು, ಮಣಿಪುರ ಚಕ್ರಕ್ಕೆ ವಿಶ್ವಾಮಿತ್ರರು. ಮಣಿಪುರ ಚಕ್ರಕ್ಕೆ ಪ್ರಾಣಿ ಯಾವುದು? ಆಡು. ಮೂಲಮಂತ್ರ ಯಾವುದು? ರಮ್ ಅಂತ.
ಆ ಚಕ್ರದಲ್ಲಿ ಆಗುವ ವೈಬ್ರೇಷನ್ 270 ಹರ್ಟ್ಸಲ್ಲಿ ಗಾ ಅನ್ನೋ ಪದ ಸಂಗೀತದಲ್ಲಿ ಸಪ್ತಸ್ವರಗಳಿಗೆ ಅಧಿಪತಿ ಸಪ್ತರ್ಷಿಗಳಿಗೆ ವಿಶ್ವಾಮಿತ್ರರು. ಇದಿಷ್ಟು ಈ ಮಣಿಪುರ ಚಕ್ರಕ್ಕಿದೆ. ನಮ್ಮ ಈ ಗಾಂಧಾರ ಗಾ ಅನ್ನೋ ಅಕ್ಷರ ನೋಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಪೆಲ್ವಿಕ್ ರೀಜನ್, ಪೆಲ್ವಿಕ್ ಅಂದ್ರೇನು ಹೊಟ್ಟೆಯಿಂದ ಕೆಳಗೆ ಕಾಲಿಂದ ಮೇಲೆ, ಹೊಟ್ಟೆ ಮತ್ತು ಕಾಲಿನ ಮಧ್ಯದಲ್ಲಿ ಒಂದು ದೊಡ್ಡ ಪೀಠ ಇದೆ, ಒಂದು ಚಪ್ಪಡಿ ಕಲ್ ಥರ ಇದೆ, ಒಂದು ಟೀಪಾಯ್ ಥರ. ಅದು ಪೆಲ್ವಿಕ್ ರೀಜನ್ ಅಂದರೆ ನಮ್ಮ ಬಾಡಿ ಸಪೋರ್ಟ್ ನಿಲ್ಲಕ್ಕೆ, ವಾಕಿಂಗ್ ಮಾಡೋಕ್ಕೆ, ಕೂರೋಕ್ಕೆ, ಮಲಗೋಕ್ಕೆ ಕೊಡುವಂಥ ಒಂದು ಬೇಸ್ ಪೀಠ. ಆ ಪೆಲ್ವಿಕ್ಗೆ ಕೆಲವು ನರಗಳು ಬ್ಲಡ್ ವೆಸಲ್ಸ್ನ ಕನೆಕ್ಟ್ ಆಗಿದೆ, ಅದಕ್ಕೆ ಫ್ಲೆಕ್ಸರ್ ಅಂತಾರೆ. ಪೆಲ್ವಿಕ್ ಅಂದ್ರೇನು ಹೊಟ್ಟೆಯಿಂದ ಕೆಳಗೆ ಕಾಲಿಂದ ಮಧ್ಯಭಾಗದಲ್ಲಿ ಈ ಜಾಗದಲ್ಲಿ ಬೇಸ್ಮೆಂಟು. ಈ ಲಿಂಗಕ್ಕೆ ಸೋಮಸೂತ್ರ ಇದೆ ನೋಡಿ, ಲಿಂಗ ಅದಕ್ಕೆ ಸೋಮಸೂತ್ರ ಇದೆಯಲ್ಲ ಪೀಠ, ಆ ಥರ ನಮಗೊಂದು ಪೀಠ ಇದೆ. ಆ ಪೀಠ ಇರೋದಕ್ಕೆ ಸೊಂಟ ನಿಂತಿರೋದು, ಬಗ್ಗೋದು ಮಾಡೋದು, ಹಿಂಗೆಲ್ಲ ವಾಲಾಡೋಕ್ಕೆ ಸಾಧ್ಯ ಆಗೋದು ನಮ್ಗೆ. ಈ ಥರ ಈಗೆಲ್ಲ ಮಾಡಲಿಕ್ಕಾಗೋದು. ಇದೇನಾರು ಇಲ್ಲ ನಾವು ನಡೆಯೋಕ್ಕೆ ಆಗ್ತಿರಲಿಲ್ಲ, ಕೂರೋಕ್ಕೆ ಆಗ್ತಿರಲಿಲ್ಲ, ಮಲ್ಗೋಕ್ಕಾಗ್ತಿಲ್ಲ. ಕೆಲವಿಗೆ ತೂರಾಡ್ತಾರೆ ನಡೆಯುವಾಗ, ಹೇಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಆಗ ಆ ಪೆಲ್ವಿಕ್ ರೀಜನ್ಗೆ ಪ್ಲೆಕ್ಸಸ್ ಅಂತ. ಆ ಪ್ಲೆಕ್ಸರ್ ಅಂದ್ರೇನು, ಬ್ಲಡ್ ವೆಸಲ್ಸು, ರಕ್ತ ಹರಿಬೇಕು, ನರಗಳೆಲ್ಲ ಕನೆಕ್ಟ್ ಆಗಿರ್ತದೆ. ಹಿಂಗೆ ಬಗ್ಗಕ್ಕೆ ನರ, ಈ ಥರ ಬಗ್ಗಕ್ಕೆ ನರ, ಮುಂದೆ ಬಗ್ಗಕ್ಕೆ ನರಗಳು, ಹಿಂದೆ ಬೆಂಡಾಗಕ್ಕೆ ನರ, ಜಂಪ್ ಮಾಡೋಕ್ಕೆ ಆ ನರಗಳ ಒಂದು ನೆಟ್ವರ್ಕ್ ಇದೆಲ್ಲ, ಅದಕ್ಕೆ ಪೆಲ್ವಿಕ್ ಫ್ಲೆಕ್ಸರ್ ಅಂತಾರೆ. ಇಲ್ಲಿ ಬ್ರಾಂಚಿಯಲ್ ಫ್ಲೆಕ್ಸರ್ ಅಂತ. ಆ ಫ್ಲೆಕ್ಸರ್ ಬ್ರಾಂಚಿಯಲ್ ಅಂದ್ರೇನು, ನಮ್ಮ ಈ ಶೋಲ್ಡರ್ಸು, ಈ ಶೋಲ್ಡರು, ಅಪ್ಪರ್ ಆರ್ಮು, ಈ ಚೆಸ್ಟ್ ಭಾಗ, ಹೊಟ್ಟೆದ ಮೇಲೆ ಚೆಸ್ಟ್ ಭಾಗ, ಮತ್ತು ಈ ಫೋಮ್ ಆರ್ಮ್, ಇಷ್ಟು ಪೂರ್ತಿ ಶೋಲ್ಡರು, ಈ ಆರ್ಮಲ್ಲ ಇಲ್ಲಿ ಎಳ್ತಾ ಬರ್ತದೆ. ಕೆಲವಿಗೆ ಎಳ್ದಂಗೆ ಆಗುತ್ತೆ, ಎತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ಚಪ್ಪಳೆ ತಟ್ಟಕ್ಕಾಗಲ್ಲ, ಬಗ್ಸೋಕ್ಕಾಗಲ್ಲ, ಪಾತ್ರೆ ಉಜ್ಜೋಕ್ಕಾಗಲ್ಲ, ಬಟ್ಟೆ ಒಗೆಯೋಕ್ಕಾಗಲ್ಲ, ಇಲ್ಲೆಲ್ಲ ಎಳ್ತಾ ಕೈ ಎತ್ತಕ್ಕಾಗಲ್ಲ. ಆ ಬ್ರಾಂಚಿಯಲ್ ಫ್ಲೆಕ್ಸರ್ ಅಂತ ಈ ಜಾಗದಿಂದ ಅವ್ರಿಗೆ ಇದೆಲ್ಲ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಅದನ್ನು ಸರಿಪಡಿಸುತ್ತೆ ಗಾ. ಅದರಿಂದ ದಿನ ಗಾ ರಂ ಗಾ ರಂ ಗಾ ರಂ ಮಣಿಪುರ ಚಕ್ರದ ಬೀಜ ಮಂತ್ರ. ಅದರೊಳಗೆ ಗಾ ಅಂತ ಇರ್ತದೆ, ಗಾ 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 ಅಂತ. ಅದಕ್ಕೆ ಸ ರೀ ನೋಡಿ, ಷಡ್ಜ, ಸ ಅಂದರೆ ಷಡ್ಜ, ಸ ರೀ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ಗ ಗಾಂಧಾರ ಗ ರೀ ಸ ಸ ರೀ ಗ 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 ಸ ರೀ ಗ. ಮೂಲಾಧಾರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ ಕ್ಲೆನ್ಸ್ ಮಾಡ್ತದೆ. ಅಲ್ಲಿರೋ ಟಾಕ್ಸಿನ್ನ ತೆಗಿತಾ ಇದೆ. ಗಾ ಗಾಂಧಾರ ಗಾ ಗ ಗ ಗ ಗ ಗ ಗ ಸ ರೀ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರೀ ಸ ಸ ರೀ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ ಸ ರೀ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೀ ಸ. ಆರೋಣ ಅವರೋಣ. ಆಗ ಬಾಡಿಯಲ್ಲಿ ಟಾಕ್ಸಿನ್ ಎಲ್ಲ ಕ್ಲೆನ್ಸ್ ಆಗಿ ಮಲ ಮೂತ್ರದಲ್ಲಿ ಹೋಗುತ್ತೆ, ಬೆವ್ರ ಮೂಲಕ ಹೋಗುತ್ತೆ, ಆಕಳಿಕೆ ಮುಖದಿಂದ ಹೋಗುತ್ತೆ, ಅಕ್ಷಿ ಅಂತೀವಿ ಸೀನದ ಮುಖಾಂತರ ಹೋಗುತ್ತೆ, ಗೊಣ್ಣೆಯಿಂದ ಹೋಗುತ್ತೆ, ಕಣ್ಣೀರಿಂದ ಹೋಗುತ್ತೆ. ಕಣ್ಣು ಇದಕ್ಕೆ ಹೊಡೆದಿಲ್ಲ ಬೈದಿಲ್ಲ ನೀರು ಬರ್ತಿದೆ ಅಂದರೆ ಟಾಕ್ಸಿನ್ ರಿಲೀಸ್ ಆಗ್ತಿದೆ. ಕಣ್ಣಲ್ಲಿ, ಮೂಗಲ್ಲಿ, ಬಾಯಲ್ಲಿ, ಮಲದ್ವಾರ ಬರೋ ಅಂದರೆ ಗುದದ್ವಾರದಿಂದ ಅಪಾನವಾಯು ಊಸು ಅಂತಾರೆ, ಅದು ಈಚೆ ಬರ್ತದೆ. ಅಂತ ತೇಗ್ತೀವಿ. ಮಣಿಪುರ ಚಕ್ರ, ಮಣಿಪುರ ಅಂತಿದ್ರೆ ಟಾಕ್ಸಿನ್ ಹೆಂಗೆ ಬರುತ್ತೆ ಅಂತ. ಸ ರೀ ಗ 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 ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ ಸ ರೀ ಗ ಮ ಪ ದ ನೀ ಸ ಸ ನೀ ದ ಪ ಮ ಗ ರೀ ಸ ಸ ರೀ ಗ ಸ ರೀ ಗ ಸ ರೀ ಗ ಸ ರೀ ಗ. ರೀ ವಿನ್ಯಾಸ ಶುದ್ಧರ್ಷುಭ, ಚತುಶ್ರುತಿಷುಭ, ಷಟ್ಶ್ರುತಿಷುಭ. ಸ ರೀ ಗ ಸ ರೀ ಗ
ಸರಿ ಗ. ಆ ಸ್ವರ ವಿನ್ಯಾಸ ಅಲ್ಲ, ನೋಟ್ ಅದಿರೋ 270 ಹರ್ಟ್ಸಲ್ಲಿ ನಮ್ಮ ಬಾಡಿ ವರ್ಕ್ ಮಾಡ್ತದಂತೆ. ಹೀಗೆ ಶುಕ್ರ ಗ್ರಹಕ್ಕೆ ಮಣಿಪುರ ಚಕ್ರದಲ್ಲಿ ಕುಜ ಮಂಗಳ ಗ್ರಹ, ವಿದ್ಯುತ್ ಶಕ್ತಿಕಾರಕ ಹೀಟು, ಅಗ್ನಿಕಾರಕ ಮಂಗಳ. ಆ ಶಬ್ದ ಗಾನದ ಆಡು ಅನ್ನೋ ಪ್ರಾಣಿಯಿಂದ ಬಂತು. ಅದಕ್ಕೆ ಅಧಿಪತಿ ಯಾರು? ವಿಶ್ವಾಮಿತ್ರರು. ಆದ್ದರಿಂದ ಈ ಜಠರದಲ್ಲಿ ಮಣಿಪುರ ಚಕ್ರಕ್ಕಂಥ ಆ ಟಾಕ್ಸಿನನ್ನು ಏನು ಸಿಕ್ಕಾಬಟ್ಟೆ ಹೊಟ್ಟೆ ಉರಿ, ಸಂಕಟ, ಅಯ್ಯೋ ಕಾರ್ ತೊಗೊಂಬಿಟ್ಟ, ಅಯ್ಯೋ ಮನೆ ಕಟ್ಬಿಟ್ಟ, ಅಯ್ಯೋ ಮದುವೆ ಆಗೋಯ್ತಲ್ಲ, ಅಯ್ಯೋ ಚಿನ್ನ ಬೆಳ್ಳಿ ಏನು, ಈ ಹೊಟ್ಟೆ ಕಿಚ್ಚಿನಲ್ಲಿ ಆ ಜಠರಾಗ್ನಿ ಡ್ಯಾಮೇಜ್ ಆಗ್ತಿರ್ತದೆ. ಆಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ ಹಾರ್ಮೋನ್ಸ್ನ. ಆಗ ಅಲ್ಲೆಲ್ಲ ಬ್ಲಾಕೇಜ್ ಆಗಿ ಹೊಟ್ಟೆ ಉರಿ, ಸಂಕಟ, ಆ ಹೊಟ್ಟೆ ಉರಿ ಸಂಕಟಕ್ಕೆ ಶೋಲ್ಡ್ರೆಲ್ಲ ಎಳ್ಕೊಂಬಿಡ್ತದೆ. ಹಿಂಗೆ ಎತ್ತಕ್ಕಾಗಲ್ಲ, ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಇವೆಲ್ಲ ಯಾವುದೂ ಮಾಡೋಕ್ಕಾಗಲ್ಲ. ಶೋಲ್ಡು, ಫೋರ್ ಆರ್ಮು ಮತ್ತು ಚೆಸ್ಟಲ್ಲೆಲ್ಲ ಎದೆ ಎಳ್ತಾ ಬರ್ತದೆ, ಒಂಥರ ಎಳ್ದಂಗೆ ಆಗ್ತದೆ. ಗ ಗ ಅದಕ್ಕೆ ಓಂ ಗಂ ಗಣಪತಯೇ ನಮಃ, ಗಂ ಗಂ ಗಣಪತಯೇ ನಮಃ, ಓಂ ಗಂ ಗಂ ಗ್ಲೌಂ ಗ್ಲೌಂ ಗಂ ಗಣಪತಯೇ ನಮಃ. ವಿನ್ಯಾಸ ಸಂಪುಟ ಮಂತ್ರಗಳಂತ ಇದಕ್ಕೆ ಹೆಸರು. ಗ್ಲೌಂ ಗ್ಲೌಂ ಗಂ ಗಂ ಗಣಪತಯೇ ನಮಃ. ಗಕಾರ ಗಾ ಅನ್ನೋ ಅಕ್ಷರ ಬಂದಿರೋದು. ಗ್ಲೌಂ ಗ್ಲೌಂ ಗಂ ಗಂ ಗಣಪತಯೇ ನಮಃ. ಅಥವಾ 1 ಪೈಸಾ ಖರ್ಚಿಲ್ದಾನೆ ಸರಿ ಗ ಗ ಗ ಗ. ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಎನ್ಸೈಮ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಾಕಷ್ಟು ಉತ್ಪತ್ತಿ ಆಗಬೇಕಂದ್ರೆ ಗಾಂಧಾರವನ್ನು ಉಚ್ಚಾರಣೆ ಮಾಡಬೇಕು ಅಂತ ಹೇಳ್ತಾರೆ. ವೀಕ್ಷಕರೇ, 1 ಪೈಸಾ ಖರ್ಚಿಲ್ದಾನೆ, ಟ್ಯಾಕ್ಸು ಏನಿಲ್ಲ, ಎಸೆನ್ಸ್ ಏನೂ ಬೇಕಾಗಿಲ್ಲ, ನಮ್ಮ ಪದ ನಾವೇ ಗಾಂಧಾರ. ಅಂದರೆ ಗಾಂಧಾರ. ಇದನ್ನು ಹೇಳ್ತಾ ಇದ್ದರೆ ನಮ್ಮಲ್ಲಿರೋ ಹೊಟ್ಟೆಲಿರೋ ಕಡೆ ಅಬ್ಡಮನ್ ಅಂದರೆ ಮಣಿಪುರ ಚಕ್ರಕ್ಕಂಥ ಎಲ್ಲ ದೋಷಗಳನ್ನು ತೆಗೆದುಹಾಕಿ ಮನುಷ್ಯನಿಗೆ ಅರ್ಧ ಕಾಯಿಲೆ ಹೊಟ್ಟೆಯಿಂದ ಬರೋದು ಮಣಿಪುರ ಚಕ್ರದ ಅದನ್ನೆಲ್ಲ ಕ್ಯೂರ್ ಮಾಡುತ್ತೆ. ಅಷ್ಟು ವಿಶೇಷ ಈ ಮ್ಯೂಸಿಕ್ಕಿಂದ. ಅದರಿಂದ ಈ ದೇಹನ ಒಂದು ವಾಸ್ತು, ಇದಕ್ಕೆ ಮ್ಯೂಸಿಕ್ ವಾಸ್ತು ಅಂತಾರೆ. ನಾವು ಅಂತ ಹೇಳ್ತಾ ಇರೋ ಮನೆಯಲ್ಲಿರೋ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತಂತೆ. ಹಲ್ಲಿ, ಚಿರತೆ, ಹುಲಿಗಳು, ನಾಯಿಗಳು, ಹಾವುಗಳು ಎಲ್ಲ ಬರ್ತಿರ್ತದೆ ಮನೆಯೊಳಗೆ ಪ್ರಾಣಿ ಪ್ರವೇಶ ಮಾಡಿದಾಗ ದೋಷಗಳು ಜಾಸ್ತಿ ಆಗುತ್ತೆ. ಅಂತ ಆಡ್ತಾಯಿದ್ರೆ ಆ ಮನೆಯಲ್ಲಿರೋ ಎಲ್ಲ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಇದೇ ಮ್ಯೂಸಿಕ್ ವಾಸ್ತು ಅಂತ ಕರೀತಾರೆ. ವೀಕ್ಷಕರೇ, ಇವತ್ತು ಬಗ್ಗೆ ಹೇಳ್ಕೊಟ್ಟೆ. ನಾಳೆ ಸರಿ ಗ ಮಾ ಅಂದರೆ ಮಧ್ಯಮ. ಅದ್ರ ಏನೇನು ವಿಶೇಷತೆ ಇದೆ ಅನ್ನೋದನ್ನು ನಾಳೆ ಸಂಚಿಕೆ ತಿಳಿಸ್ಕೊಡ್ತೀನಿ. ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಮ್ಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.